ನನ್ನ ಹೆಸರು ತನುಜ ಅಂತ. ಮನೆ ಪಡಂಗಡಿ. ಮದುವೆಯಾಗಿ 3.5 ಇಯರ್ಸ್ ಆಗ್ತಾ ಬಂತು. ಇಲ್ಲಿಗೆ ಬಂದು ನಾನು 3 ಇಯರ್ಸ್ ಬ್ಯಾಕ್, ಅಂದರೆ ಫಸ್ಟ್ ಮಗುದು ಮಿಸ್ಕ್ಯಾರೇಜ್ ಆದಾಗ ಬಂದದ್ದು. ಆಗ ಅದು ಮಿಸ್ಕ್ಯಾರೇಜ್ ಆಗಿತ್ತು. ಭಾರತಿ ಮ್ಯಾಮ್ ಡೆಲಿವರಿ ಮಾಡಿದ್ದು ಅದನ್ನು. ಮತ್ತು ಅವರು ಡೆಲಿವರಿ ಮಾಡಿದ ನಂತರ ಹೇಳಿದ್ದು ಅಂಕಿತಾ ಮ್ಯಾಮನ್ನು ರೆಫರ್ ಮಾಡಿದ್ದು. ಹೀಗೆ ಯಾಕೆ ಮಿಸ್ಕ್ಯಾರೇಜ್ ಆಯಿತು ಅಂತ ಗೊತ್ತಾಗಬೇಕು ಅಂದರೆ ಒಮ್ಮೆ ಅಂಕಿತಾ ಮ್ಯಾಮ್ನಲ್ಲಿ ತೋರಿಸಿ ಅಂತ. ಹಾಗೆ ಅವ್ರನ್ನ ತೋರಿಸಿದಾಗ ಹೇಳಿದ್ರು ಅವರು, ನಿಮ್ಮ ಗರ್ಭಕೋಶ ತುಂಬ ವೆಯ್ಟ್ ತಡೆಯುವಷ್ಟು ಇಲ್ಲ, ಅಂದರೆ ಮುಂದೆ ಮಕ್ಕಳಾದ್ರೂ ಸಹ ಅಷ್ಟೇ ಕಷ್ಟ ಉಂಟು, ಅಂದರೆ ಸ್ಟಿಚ್ ಹಾಕಲೇಬೇಕು ಅಂತ. ಆನಂತರ ನಾವು ಒಂದು 2 ಇಯರ್ಸ್ ಗ್ಯಾಪ್ ಕೊಟ್ವಿ. 2 ಇಯರ್ಸ್ ಗ್ಯಾಪ್ ಕೊಟ್ಟ ನಂತರ ಈಗ ಸೆಕೆಂಡ್ ಪ್ರೆಗ್ನೆನ್ಸಿ. ಇದರಲ್ಲಿ ಫಸ್ಟ್ ಮಂತ್ ಸ್ಕ್ಯಾನಿಂಗಿಗೆ ಬಂದಾಗಲೇ, ಕನ್ಫರ್ಮಿಗೆ ಬಂದಾಗಲೇ ಹೇಳಿದ್ರು ಮ್ಯಾಮ್, ಅಂಕಿತಾ ಮ್ಯಾಮು, ಅಂದರೆ ನಿಮಗೆ ಹಾಕಬೇಕಾಗ್ತದೆ, ನೋಡುವ ಸ್ಟಿಚ್ ಹಾಕದೆ ಮುಂದೆ ಎಷ್ಟು ದಿನ ದುಡ್ಲಿಕ್ಕೆ ಆಗ್ತದೆ ಅಂತೇಳಿ ನೋಡುವ ಅಂತೇಳಿ ಒಂದು 5.5 ಮಂತ್ಸ್ ತನಕ, ಅಂದರೆ ಆಯಿಲ್ ಇಂಜೆಕ್ಷನ್ನು ಮತ್ತು ಸ್ಟೋನ್ ಟ್ಯಾಬ್ಲೆಟಿಂದ, ಬೆಡ್ ರೆಸ್ಟಿಂದ ಎಲ್ಲ 5.5 ತಿಂಗಳ ತನಕ ದುಡ್ಕೊಂಡು ಬಂದು, ಮತ್ತು 6 ಮಂತ್ಸ್ ತನಕ ಆಗಲಿಲ್ಲ. ದಿಢೀರ್ ಅಂತೇಳಿ ಸರ್ವಿಕಲ್ ಶಾರ್ಟ್ ಆಗಿ ಶುರುವಾಗಿ ಮತ್ತೆ ಒಂದು ದಿನ ಸ್ಟಿಚ್ ಹಾಕಲೇಬೇಕಾಗಿತ್ತು. ಹಾಗಾಗಿ ಮತ್ತೆ ಸ್ಟಿಚ್ ಹಾಕಿ ಇಲ್ಲೇ ಕಂಪ್ಲೀಟಾಗಿ ನಾನು 2.5 ಮಂತ್ಸ್ ಹತ್ತತ್ರ ಇನ್ನು 3 ಮಂತ್ಸ್ ಆಗ್ತಾ ಬರ್ತದೆ ಈಗ ಡೆಲಿವರಿ ಸೇರಿದರೆ. ಅಲ್ಲಿ ತನಕ ಆಯಿತು. ಬೆಡ್ ರೆಸ್ಟ್ ಇಲ್ಲೇ ತೀರಾ ಬೆಡ್ ರೆಸ್ಟಲ್ಲಿದ್ದು, ಈಗ ಇನ್ನೇನು ಇವತ್ತು ಡೆಲಿವರಿಗೆ ಬಂದಿದ್ದಾರೆ. ಅದೇ ಇನ್ನು ಡೆಲಿವರಿ ಒಂದಾದರೆ ಕ್ಲೀನಾಗಿ ಮನೆಗೆ ಹೋಗೋದು ಅಷ್ಟೇ. ಅಂದರೆ ಏನಂದರೆ ಡಾಕ್ಟ್ರು ಒಳ್ಳೇದಿದ್ರು, ಡಾಕ್ಟ್ರು ಹೇಳಿದ ಮಾತು ನಾವು ಕೇಳಿದ್ವಿ. ನಮಗಿದ್ದ ಭಯ ಅವರು ಹೋಗಿಸಿದ್ರು. ಅವರು ಎಂತಂದರೆ ಹೇಗೆ ಏನು ಸ್ಟಿಚ್ ಹಾಕಿ ತಂತ್ರನ ಭಯನೇ ಇತ್ತು ನನಗೆ, ಏನಾಗ್ತದೆ ಏನೋ, ಫಸ್ಟಿನ ಮಗು ಆಗಿ ಆಯಿತು, ಇದು ಸಹ ಏನಾದರೂ ಮಿಸ್ಕ್ಯಾರೇಜ್ ಆಗ್ಬೋದಾ, ನನಗೆ ಕೈಗೆ ಸಿಗೋದಿಲ್ವೇನೋ, ತುಂಬ ಡೌಟ್ ಇತ್ತು. ಆಗ ಹೇಳಿದರು ಮ್ಯಾಮು, ಇಲ್ಲ ಏನಾಗೋದಿಲ್ಲ, ಧೈರ್ಯದಲ್ಲಿರಿ, ಏನೂ ಆಗೋದಿಲ್ಲ, ಸ್ಟಿಚ್ ಹಾಕಿದಲ್ಲ, ನೀವು ರೆಸ್ಟಲ್ಲಿ ಇದ್ದರೆ ಏನೂ ಆಗೋದಿಲ್ಲ ಅಂತ. ಹಾಗೆ ಅವ್ರು ಹೇಳಿದ ಹಾಗೆಯೇ ರೆಸ್ಟಲ್ಲಿ ಇದ್ಕೊಂಡು ಅವ್ರು ಹೇಳಿದ ಧೈರ್ಯದ ಮಾತು ಕೇಳಿಕೊಂಡು ಹಾಗೆಲ್ಲ ಇದ್ದಾಗ ಬಂದು ಈಗ ಈ ಹಂತದಲ್ಲಿದ್ದೇನೆ. ಸ್ಟಿಚ್ ಹಾಕುವಾಗ ಒಮ್ಮೆ ಭಯ ಆಯಿತು, ಎಂಥ ಸ್ಟಿಚ್ ಹಾಕ್ತಾರೆ, ಹೇಗೆ ಏನು ಅಂತ. ಆ ಸ್ಟಿಚ್ ಹಾಕಿದ ನಂತರ ಒಂದು, ಅಂದರೆ ಆ ಭಯ ಇಲ್ಲ. ಸ್ಟಿಚ್ ಹಾಕೋ ಮುಂಚೆ ಯಾವಾಗ ಏನಾಗ್ಬೋದು ಏನೋ ಅನ್ನೋ ಭಯ. ಸ್ಟಿಚ್ ಹಾಕಿದ ನಂತರ ಆ ಸ್ಟಿಚ್ ಹಾಕಿದ್ದೇವೆ, ಆಸ್ಪತ್ರೆಯಲ್ಲಿ ಇದ್ದೇವೆ, ಡಾಕ್ಟ್ರ್ ಇದ್ದಾರೆ ಅನ್ನೋ ಧೈರ್ಯ. ಈಗ ಇನ್ನೊಂದು ಭಯ ಅಂದರೆ ಡೆಲಿವರಿ ಆಗ್ತಿದೆ ಅನ್ನೋದು ಖುಷಿ, ಭಯ ಅಷ್ಟೇ, ಬೇರೆ ಎಂತಿಲ್ಲ. ಈಗ ನಮಗೆ ಇವತ್ತಿನ ಡೆಲಿವರಿ ಅಂದರೆ ತುಂಬ ಖುಷಿ ಆಗ್ತುಂಟು. ಇಷ್ಟು ದಿನ ಇದ್ದು ಇವತ್ತು ಡಾಕ್ಟ್ರು ಒಳ್ಳೆ ರೀತಿಯಲ್ಲಿ ಡೆಲಿವರಿ ಮಾಡ್ತಾರಂತ ನಂಬಿಕೆ ಉಂಟು. ಅದೇ ತುಂಬ ಖುಷಿ ಆಗ್ತುಂಟು. ಅಂದರೆ ತುಂಬ ಕಷ್ಟದಲ್ಲಿದ್ದೆವು ನಾವು, ಆ ಕಷ್ಟಕ್ಕೆ ಒಂದು ಪರಿಹಾರವನ್ನು ದೇವರು ಮತ್ತು ಡಾಕ್ಟ್ರು ಮಾಡ್ತಾ ಇದ್ದಾರಲ್ಲ, ಅದು ತುಂಬ ಖುಷಿ. ಫೈನಾನ್ಸಲ್ಲಿ ಕಷ್ಟ ಎಲ್ಲರಿಗೂ ಇರ್ತದೆ, ಅದನ್ನು ದಾಟಿ ಮಗು ಮುಖ ನೋಡುವಾಗ ಆ ಕಷ್ಟ ನಮಗೆ ಕಾಣುವುದಿಲ್ಲ. ಫೈನಾನ್ಸಲ್ಲಿ ಮತ್ತೆ ಮುಂದೆ ಬರ್ಬೋದು. ಮಗು ಒಂದು ಆದರೆ ಇಬ್ಬರಿದ್ದವ್ರು 3 ಜನ ಆಗಿ ಓಡಾಡುವಾಗ ಒಂದು ಖುಷಿ ಆಗ್ತದೆ. ಮತ್ತು ಅದೊಂದು ಖುಷಿ. ಕಪಲ್ಸ್ಗೆ ಒಂದು ಮಗು ಆದರೆ ಒಂದೆಲ್ಲ ಹೋಗುವಾಗ ಒಂದು ಖುಷಿ ಆಗ್ತದೆ, ಮಗು ಎತ್ಕೊಂಡು ಹೋಗುವಾಗ ಅದೊಂದು ಖುಷಿ, ಭಾರಿ ಖುಷಿ ಉಂಟು. ಮತ್ತು ಅವ್ರಿಗೆ ಆಸೆ ಭಾರಿ ಮಕ್ಕಳ ಮೇಲೆ, ಹಾಗಾಗಿ ಅವರಿಗೆ ಒಂದು ಮಗು ಆದಾಗ ಖುಷಿ ಆಗ್ತದೆ ಅಂತ. ಎಷ್ಟೊತ್ತಿಗೆ 3:30ಗೆ ಹೋದದ್ದು ಸಿಸರಿಂಗಿಗೆ. ಫಸ್ಟ್ ನನಗೆ ಸ್ಟಿಚ್ ಹಾಕಿದ್ರು. ಎಷ್ಟು ಮಂತ್ಗೆ? 6.5 ಮಂತ್ಸಿಗೆ, 6.5 ಮಂತ್ಸಿಗೆ ನನಗೆ ಸ್ಟಿಚ್ ಹಾಕಿದ್ದು. 3 ಮಂತ್ಸ್ ಬೆಡ್ ರೆಸ್ಟ್ ಆದ ನಂತರ ಮೊನ್ನೆ ಗುರುವಾರ 27 ನವೆಂಬರಿಗೆ ಸಿಸರಿಂಗ್ ಆಗಿ 4:30ಗೆ ನನಗೆ ನನ್ನ ಮಗಳು ಹುಟ್ಟಿದ್ದು. ಖುಷಿ, ಮಗಳು ಹುಟ್ಟಿದ್ಲು ಅಂತ. ಯಾಕಂದರೆ ಬಾಯ್ ಬೇಬಿಗಿಂತ ನಾನು ಅಂದ್ಕೊಳ್ಳೋದು ಗರ್ಲ್ ಬೇಬಿ ಅಂತಲೇ. ಅದ್ರಲ್ಲಿ ಭಾರಿ ಖುಷಿ ಉಂಟು ನಮಗೆ ಮಗಳು ಹುಟ್ಟಿದ್ದು ಅಂತ. ಡೆಲಿವರಿ ಆಗ ಮುಂಚೆ ಭಾರತಿ ಮ್ಯಾಮ್ ಹೇಳಿದರು, ಏನಾಗೋದಿಲ್ಲ, ಚೆನ್ನಾಗಿರ್ತಿ, ಸ್ವಲ್ಪ ನೋವಾಗ್ಬೋದು ಅಷ್ಟೇ ಇಂಜೆಕ್ಷನ್ ಇದು ಅಂತ. ಹಾಗೇ ಆಯಿತು. ಅಲ್ಲಿ ಆಪ್ರೇಷನ್ ಥಿಯೇಟ್ರಲ್ಲೂ ಅಷ್ಟೇ ಮಾತಾಡ್ಸ್ಕೊಂಡು ಮಾಡಿದರು.
ಒಮ್ಮೆ ಅವಳ ಮುಖ ನೋಡಿದ ತಕ್ಷಣ ಅದೆಲ್ಲ ಮರ್ತೋಯ್ತು. ಅದೇ ಖುಷಿ ನಮಗೆ. ಅವಳನ್ನು ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗುವಾಗ ಒಂದು ಕಡೆಯಿಂದ ಭಯ ಕೂಡ ಇತ್ತು, ಒಂದು ಕಡೆಯಿಂದ ಖುಷಿ ಕೂಡ ಇತ್ತು. ಒಂಥರ ಮೈಯೆಲ್ಲ ಚಳಿ ಹಿಡಿದಾಗ ಆಗ್ತಾಯಿತ್ತು ಆ ಹೊತ್ತಿಗೆ. ಮತ್ತು ಕರ್ಕೊಂಡು ಹೋದರು, ಅಲ್ಲೆಲ್ಲ ಆಪರೇಷನ್ ಥಿಯೇಟ್ರ್ ಒಳಗೆ ಕರ್ಕೊಂಡೋಗಿ ಮತ್ತು ಡ್ರೆಸ್ ಚೇಂಜ್ ಕರೆದ್ರು. ಕರೆಯುವಾಗ ನಾವು ಹೆರಿಗೆ ಆಯ್ತಂತಲೇ ನಮ್ಮ ತಲೆಯಲ್ಲಿತ್ತು. ಎಲ್ಲ ಹೋಗಿ ಓಡಿ ಹೋದೆವು, ಡ್ರೆಸ್ ಎಲ್ಲ ಹಿಡ್ಕೊಂಡು ಹೋಗುವಾಗ ಇವಳನ್ನು ಡ್ರೆಸ್ ಹಾಕಿ ಆಪರೇಷನ್ ಥಿಯೇಟ್ರ್ ಒಳಗೆ ಕರ್ಕೊಂಡು ಹೋಗಲಿಕ್ಕೆ ರೆಡಿ ಮಾಡಿದ್ರು. ಅದಾದ ನಂತರ ಅಲ್ಲಿ ಮಾತಾಡಿ ಒಳಗೆ ಕರ್ಕೊಂಡು ಹೋದರು. ಒಳಗೆ ಕರ್ಕೊಂಡು ಹೋಗೋದಕ್ಕೆ ಮುಂದೆ ನಮ್ಮ ಹತ್ರ ಕೇಳಿದ್ರು, ನೀವು ಹೆದರ್ತಾ ಇದ್ರಿ ಅಂತ. ಹೌದಾ ಅಂತ ಡಾಕ್ಟ್ರು. ಅದು ನಾವೇನು ಹೆದರಿಕೆ ಇಲ್ಲ, ಏನು ತೊಂದರೆ ಇಲ್ಲ. ಮತ್ತು ಅದಕ್ಕೆ ನಾನು ಹೇಳಿದೆ, ಡಾಕ್ಟ್ರ್ ಇದ್ದಾರೆ, ಡಾಕ್ಟ್ರ ಮೇಲೆ ನಂಬಿಕೆ ಕೂಡ ಉಂಟು ನಮಗೆ. ಆ ನಂಬಿಕೆಯಿಂದ ನೀವು ಅದನ್ನು ಆಪ್ರೇಷನ್ ಮಾಡಿ ನಮಗೆ ಮಗುವನ್ನು ಇದು ಮಾಡಬೇಕಂತ ಕೇಳಿದ್ರು. ಆ ತಕ್ಷಣ ಆಪ್ರೇಷನ್ ಆದ ತಕ್ಷಣ ಒಳಗೆ ಕರೆದ್ರು ಡಾಕ್ಟ್ರು. ಫಸ್ಟಿಗೆ ನನ್ನ ಕೈಯಲ್ಲಿ ಮಗುವನ್ನು ಕೊಟ್ಟರು. ಕೊಟ್ಟ ತಕ್ಷಣ ನಮಗೆ ತುಂಬ ಖುಷಿಯಾಯಿತು. ಹೆಣ್ಣು ಮಗು 3.5 kg ಇದೆ. ಆ ಕೂಡಲೇ ಕೇಳಿದೆ ಅವಳು ಹೇಗೆ ಇದ್ದಾಳೆ ಅಂತ. ಅವಳು ಚೆನ್ನಾಗಿದ್ದಾಳೆ, ಅದು ಕೂಡ ತುಂಬ ಖುಷಿಯಾಯಿತು. ಎದ್ದು ನಾನು ವಾಕ್ ಮಾಡಿದೆ. ನಾನು ಫಸ್ಟ್ ವೀಡಿಯೋಗಳು ನೋಡ್ತಾ ಇದ್ದೆ ಡೈಲಿ ಇಲ್ಲಿದ್ದಾಗ. ಸಿಸರಿಂಗ್ ಆದರೆ ವಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ ನಂಗೆ, ಅದೊಂದು ತುಂಬ ಮೈಂಡ್ ಕೂತದೆ. ಅದು ಸಿಸರಿಂಗ್ ಮಾಡಿದ್ರೆ ಫುಲ್ ಬೆಡ್ ರೆಸ್ಟ್, ಎದ್ದು ನಡೀಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ನಂದು ಎಲ್ಲ ಆಪೋಸಿಟ್ಟು. ಸಿಸರಿಂಗ್ ಆಗಿ ಎಷ್ಟು ಮಾಡಿದ್ದೀನಿ ಅಂದರೆ ಸಂಜೆ 4:15 ಅದು. ನಾನು ಬೆಳಿಗ್ಗೆ ಒಂದು 6 ಗಂಟೆಗೆ ನಾನು ವಾಕ್ ಮಾಡಿಸಿ ಎದ್ದು ನಡೆದೆ ನಾನು. ಅದು ಖುಷಿ ಆಗುತ್ತೆ. ಈಗ ನಾನು ಅಂದರೆ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದೇನೆ, ಅದು ಖುಷಿ ನನಗೆ. ನಾನು ಮಲಗಿದಲ್ಲಿ ಇರೋದು, ನಾನು ಆ್ಯಕ್ಟಿವ್ ಆಗಿರೋದು, ಎದ್ದು ಓಡಾಡ್ತಿದ್ದೇನಲ್ಲ, ಅದೇ ಖುಷಿ ನನಗೆ. ಸಿಸರಿಂಗಿಗಾದರೆ ಯಾರಿಗೂ ಸೊಂಟ ಕಟ್ಟುವುದಿಲ್ಲ, ಬಟ್ಟೆ ಕಟ್ಟುವುದಿಲ್ಲ ಹೊಟ್ಟೆಗೆ. ನನಗೆ ಕಟ್ತಾ ಇದ್ದಾರೆ, ಅದು ಇನ್ನೂ ದೊಡ್ಡ ಖುಷಿ ನನಗೆ. ತೆರಿಗೆ ನೀರು ಕೊಡೋದಿಲ್ಲ, ಆದರೆ ಡಾಕ್ಟ್ರ್ ನೀರು ಕುಡಿದ್ರು. ನನಗೆ ಮೋಸ್ಟ್ ಸ್ಟ್ರೆಂತೆ ನಂದು ನೀರು. ಆ ನೀರು ಕುಡೀರಿ ಅಂತ ಹೇಳಿದ್ರು. ಹಾಗೆ ಅಂದರೆ ನಾನು ಏನೆಲ್ಲ ನೋಡ್ಕೊಂಡು ಎದುರ್ಕೊಂಡಿದ್ನೋ ಅದನ್ನೆಲ್ಲ ಉಲ್ಟಾಯಿತು. ಅದು ಯಾವುದು ನಡೀಲಿಲ್ಲ. ಸಿಸರಿಂಗ್ ಆದರೂ ಸಹ ನಾರ್ಮಲ್ ಆಗಿರ್ಬೋದು, ಎದುರು ಅಷ್ಟೇನಿಲ್ಲ ಅಂತ ಗೊತ್ತಾಯಿತು ಅಷ್ಟೇ. ಥ್ಯಾಂಕ್ಸ್ ಎಲ್ಲ ಹೇಳ್ಬೇಕಾದದ್ದು ಅಂಕಿತಾ ಮ್ಯಾಮಿಗೆ, ಭಾರತಿ ಮ್ಯಾಮಿಗೆ. ಯಾಕಂದರೆ ದಿನ ಬಂದು ಧೈರ್ಯ ಹೇಳ್ತಿದ್ದದ್ದು ಭಾರತಿ ಮ್ಯಾಮು, ಟೆಸ್ಟಿಗೆ ಹೋದಾಗ ಧೈರ್ಯ ಹೇಳ್ತಿದ್ದದ್ದು ಅಂಕಿತಾ ಮ್ಯಾಮು. ಕೊನೆ ಲಾಸ್ಟಲ್ಲಿ ಅವರು ಭಾರತಿ ಮ್ಯಾಮ್ ಒಂದು ಲಾಸ್ಟ್ ಹೆರಿಗೆಗೆ ಒಂದು 4 days ಇದ್ದಾಗ ಬಂದು ಹೇಳಿದ್ರು, ನಾನು ಸೇರ್ತಾನೆ ನಿನ್ನೊಟ್ಟಿಗೆ ಹೆರಿಗೆ ರೂಮಲ್ಲಿ, ಏನಾಗೋದಿಲ್ಲ ಅಂತ. ಆ ನಂಬಿಕೆ ಮೇಲೆ ಅವ್ರಿಗೆ ಲಾಸ್ಟಲ್ಲಿ ಬಂದು ಸಹ ನಿಂತಿದ್ರು ನನ್ನೊಟ್ಟಿಗೆ. ಅದು ಖುಷಿ ಆಯಿತು. ಥ್ಯಾಂಕ್ಸ್ ಅವರಿಬ್ಬರಿಗೆ ಹೇಳ್ಬೇಕು. ಅವರಿಬ್ಬರು ಇದ್ದ ಕಾರಣ ಅಲ್ಲೊಬ್ಳಿದ್ದಾಳೆ ನಮ್ಮ ಜೊತೆ. ಇಬ್ಬರಿದ್ದವ್ರು 3 ಆಗಲಿಕ್ಕೆ ಅದೊಂದು ಕಾರಣ.